ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಲ್ಯಾಣೋತ್ಸವಕ್ಕೆ ಎಲ್ಲರೂ ಸಂದ ಗಡಿಯಾಗುಮ್ಮ. ಗೋರಂಟಿ ತಂದಿದ್ದೆ. ಅಪ್ಪಯ್ಯ, ಇದನ್ನ ನಾನೇ ಮಾಡ್ತಿದ್ನಲ್ಲ. ಇರಲಿ ಬಿಡುಕು ಸರ್, ನಿಮ್ಗಂತೂ ಇದುವರೆಗೂ ನಾನೇನು ಮಾಡಲಿಲ್ಲ. ಇದನ್ನಾದ್ರೂ ಮಾಡ್ದಂಗಾಗಿ. ಅವ ನನಗೆ ಮೊದಲು ಗೋರಂಟಿ ಹಾಕು. ಏನ್ ಮಿಸ್ಟರ್ ಗೋಪಾಲ್, ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಇರೋರು ನಮ್ಮನ್ನೆಲ್ಲ ಯಾಕೆ ಬಿಟ್ಟು ಹೋದ್ರಿ? ಈ ಗೂಬೆ ಗೋಪಾಲಂಗೆ ಆವಾಗ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಕಣವ. ಅಲ್ಲ ಅಪ್ಪಯ್ಯ, ನಿಮ್ಗೆ ಯಾಕೆ ಗಂಡು ಮಕ್ಳು ಯಾಕೆ ಆಟೋನ್ ವ್ಯಾಮೋಹ? ಒಂದ್ಸಲ DC ಆಫೀಸ್ಗೆ ಏನೋ ಕೆಲ್ಸಕ್ಕೆ ಹೋಗಿದ್ದೆ. ಅವಾಗ ಯಾವುದೋ ಅಧಿಕಾರಿ ನನಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟ. ಅವಾಗೇ ಡಿಸೈಡ್ ಮಾಡಿಬಿಟ್ಟೆ, ನನಗೆ ಗಂಡು ಮಗ ಏನಾರು ಹುಟ್ಟಿದ್ರೆ ಅವನನ್ನು DC ಮಾಡಿ ಸೇಡ್ ತೀರಿಸ್ಕೋಬೇಕು ಅಂತ. ಅಂದರೆ ಹೆಣ್ಮಗಳು ನನ್ನ ಆಸೆ ಈಡೇರಿಸ್ತಾಳೆ ಅಂತ ಅವಾಗ ನನ್ನ ತಿಳುವಳಿಕೆಗೆ ಬರಲಿಲ್ಲ ಕಣವ. ಮಿಸ್ಟರ್ ಗೋಪಾಲ್, ನಿಮ್ಮ ಹಠಕ್ಕೆ ರಾಜಿನ ಮದುವೆ ಆಗಿ ಗಂಡು ಮಗು ಮಾಡ್ಕೊಂಡ್ರಿ. ಆದ್ರೆ ನಮ್ಮ ಸ್ನೇಹಕ್ಕ ನಿಮ್ಮ ಮೇಲಿನ ಹಠಕ್ಕೆ ಚೆನ್ನಾಗಿ ಓದಿ DC ಆದ್ಲು. ಹೌದಕ್ಕೂ ಸರ್, ನಮ್ಮ DC ಮೇಡಮು ನನ್ನ ಬುದ್ಧಿ ಭ್ರಮೆಗೆ ಅಂಟ್ಕೊಂಡಿದ್ದು ಪರ್ದೆನೇ ಕಿತ್ತಾಕ್ಬಿಟ್ರು. ಇವತ್ತು ನಮ್ಮ ಸ್ನೇಹ ಇದ್ದಿದ್ರೆ ಅವಳಿಗೂ ಹಿಂಗೆ ಗೊರಂಟಿ ಆಗ್ತಿದ್ದೆ. ಹ್ಞೂ ಅವ್ವ, ನಾವು ಎಲ್ಲರೂ ಇದ್ರೂ ನಮ್ಮ ಊರ್ನಾಗೆ ನಮ್ಮ ಮನೆನಾಗೆ ಏನೇ ಸಂಭ್ರಮ ಮಾಡಿದ್ರು ಸ್ನೇಹ ಇಲ್ಲ ಅನ್ನೋದೇ ಕೊರಗು. ಅಕ್ಕ, ಅವನ್ನ ಸಮಾಧಾನ ಮಾಡೋದ್ ಬಿಟ್ಟು ಇನ್ನೂ ಬೇಜಾರು ಮಾಡ್ತಿದ್ಯಲ್ಲ. ಅವ ನನ್ನ ಕೈಗೂ ಗೋರಂಟಿ ಹಾಕಿ. ಸುಮಾ, ನೀವೆಲ್ಲ ಹೀಗೆ ಮುಂಚೆ ಯಾವಾಗ ಗೋರಂಟಿ ಹಾಕಿಸ್ಕೊಂಡಿದ್ರಿ? ನಾವೆಲ್ಲ ಸಹನ ಅಕ್ಕನ ಮದ್ವೆಗೆ ಗೋರಂಟಿ ಹಾಕಿಸ್ಕೊಂಡು ಎಷ್ಟು ಖುಷಿಯಾಗಿದ್ವಿ ಗೊತ್ತಾ? ನನಗೆ ಈ ಮೆಹಂದಿ ನೋಡ್ತಾ ಇದ್ರೆ ನಮ್ಮ ಅಪ್ಪನೇ ನೆನಪಾಗ್ತಿದ್ದಾರೆ. ಅವ್ರು ಯಾವಾಗ್ಲೂ ಹೇಳೋರು, ನನ್ನ ಕೈ ತುಂಬಾ ಗೋರಂಟಿ ಹಾಕಿ ಯಾವ್ದಾದ್ರು ಒಳ್ಳೆ ಹುಡುಗಂಗ್ ಮದುವೆ ಮಾಡ್ಬೇಕು ಅಂತ. ಆದ್ರೆ ಇವಾಗಪ್ಪ ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಿಲ್ಲ. ಬ್ಯಾಸರ ಮಾಡ್ಕೋಬೇಡ ಕಣವಿ, ಗಂಗಣ್ಣ ಎಲ್ಲೇ ಇದ್ರೂ ಸಂದಾಗಿರ್ತಾರೆ. ಗಂಗಣ್ಣನ ಬಗ್ಗೆ ಸತ್ಯ ಗೊತ್ತಾದರೆ ಪಾಪ ಸ್ನೇಹ ಮನಸ್ಸಿಗೆ ಅದೆಷ್ಟು ಬೇಸರ ಮಾಡ್ಕತ್ತಳೋ ಇವನು. ಗಂಗಾಧರಪ್ಪ, ಅಪ್ಪ, ಅಪ್ಪ, ಇದೇನಿದು? ಸಿರಿ, ಇದೇನಪ್ಪ ಗಂಗಾಧರಪ್ಪ ನಿನ್ನ ಜೊತೆಲಿ? ಗಂಟಿ ಸಾಹೇಬ್ರು ಇರಲಿಲ್ಲ ಅಂದಿದ್ರೆ ನಾನು ಉಳಿತಿರ್ಲಿಲ್ಲಮ್ಮ. ಏನು ಹಿಂಗೆ ಹೇಳ್ತಿದ್ದೆ ಗಂಗಾಧರಪ್ಪ? ನೀವು ಊರಲ್ಲಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ವಾಯ್ಸ್ ಮೆಸೇಜ್ ಕಳಿಸಿದ್ರಲ್ಲ ಅಪ್ಪ. ನಿನ್ಗೆ ಹೇಳ್ದೆ ನಾನು ಬಂದಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಮ್ಮ. ನಾನು ಯಾರಿಗೂ ಹೇಳಿ ಬರೋ ಪರಿಸ್ಥಿತಿನಲ್ಲಿ ಇರಲಿಲ್ಲ.
ಇಲ್ಲಮ್ಮ, ನಾನು ಸುಳ್ಳು ಹೇಳಿದೆ. ನಾನು ಆ ದಾಸಪ್ಪನ ಬಂಧನದಲ್ಲಿದ್ದೆ. ಏನು ಹೇಳ್ತಿದ್ದೀರಪ್ಪ? ನಿಮಗೇನೂ ಆಗಿಲ್ಲ ತಾನೆ? ಗಾಬರಿ ಪಡ ಅಂಥದ್ದೇನಿಲ್ಲ ಮಗಳೇ. ಆ ದಾಸಪ್ಪ ನನ್ನನ್ನು ಕೂಡಕ್ಕೆ ಹಿಂಸೆ ಕೊಡ್ತಾ ಇದ್ದ. ಯಾವಾಗ ಆ ಸಿಂಗಾರಮ್ಮ ಮತ್ತೆ ಕಲಿ ಸಿಕ್ಕಾಕೊಂಡ್ರೋ ಅವನಿಗೆ ಭಯ ಬಂತು, ಬಿಟ್ಬಿಟ್ಟ. ಅವನು ನನಗೇನಾರು ತೊಂದರೆ ಮಾಡಬೇಕು ಅನ್ನೋಷ್ಟೊಳಗೆ ಕಂಠಿ ಸಾಹೇಬ್ರು ಬಂದು ನನ್ನ ಕಾಪಾಡಿದ್ರಮ್ಮ. ಅಲ್ಲ ಸಿರಿ, ಗಂಗಾಧರಪ್ಪ ಇರೋ ಜಾಗ ನಿಂಗೆ ಹೆಂಗೆ ಗೊತ್ತಾಯ್ತು? ಆ ದಾಸಪ್ಪನ ಹುಡ್ಕೊಂಡೋದಾಗ ಏಯ್ ಬರ್ರ, ಊಟ ಮಾಡ್ಕೊ ಬರ್ನ, ಬಾ ಬರ್ರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.